ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು. ಹೀಗೆ ಜೊತೆಯಾಗಿ ನಿನಗೆ ನಾನು ನನಗೆ ನೀನು ಅಂತ ನಿಂತಿರೋ ಈ ಜೋಡಿಯ ಹೆಸರು ನಜ್ಮಾ ಹಾಗೂ ಹರೀಶ್ ಬಾಬು ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿಯ ನಿವಾಸಿ ಹರೀಶ್ ಬಾಬು ಹಾಗೂ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದ ಯುವತಿ ನಜ್ಮಾ ಇಬ್ಬರದ್ದು ಬೇರೆ ಬೇರೆ ತಾಲೂಕಾದರೂ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಆಗಿನ ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ. ಇಬ್ಬರೂ ಮದುವೆ ಮಾಡಿಕೊಳ್ಳೋದಾಗಿ ಎರಡೂ ಕಡೆಯ ಮನೆಗಳಲ್ಲಿ ತಿಳಿಸಿದ್ದಾರೆ. ಹರೀಶ್ ಬಾಬು ಮನೆಯಲ್ಲಿ ಒಪ್ಪಿದ್ರು, ನಜ್ಮಾ ಮನೆಯಲ್ಲಿ ಒಪ್ಪದೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಈ ಜೋಡಿ ದೇವಸ್ಥಾನ ಒಂದರಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಯಾವ ಊರು? ಸೋಮೇಶ್ವರ. ಅಪ್ಪ ಅಮ್ಮ ಹೆಸರು? ಫಕ್ರುದ್ದೀನ್ ಶಕೀಲ ಬನ್ನ. ಏನು ಓದಿದ್ರಿ? ಡಿಪ್ಲೊಮಾ. ಎಲ್ಲಿ ಓದಿದ್ರಿ? ಟೈಟಾನ್ ಕಂಪ್ನಿಯಲ್ಲಿ. ನೀವು ಯಾರನ್ನ ಮದುವೆ ಆಗಿದ್ರಿ? ಹರೀಶ್. ಯಾವ ರೀತಿ ಮದುವೆ ಆಗಿದ್ರಿ? ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? 4 years. 4 ವರ್ಷದಿಂದ. ಈಗ ಮತ್ತೆ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು? ಒಪ್ತಿಲ್ಲ, ಬೇಡ ಅಂತ ಹೇಳಿದ್ರು. 1 year ಕೆಲ್ಸಕ್ಕೆ ಕಳಿಸಿರೋ ಮನೇಲಿ ನಿಲ್ಲಿಸ್ಬಿಟ್ಟಿದ್ರು, ಹೊಡೆದು ಅಂತ ಮಾಡಿ. ಮತ್ತೆ ನಾನು ಇವನ್ನೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಕಳಿಸಿದ್ರು. ಒಪ್ಪಿಸಿ ಮನೆಯಲ್ಲಿ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಬಂದೆ. ಮತ್ತೆ ಹಿಂಗೆ ಮದುವೆ ಮಾಡ್ಕೊಂಡು. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 4 years. ಹೆಂಗೆ ಪರಿಚಯ ಆದರು ಅವರು ನಿಮಗೆ? ಅಲ್ಲೇ ನಾನು ಟೈಟಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಬರ್ತಿದ್ರು ಅಲ್ಲೇ. ಈಗ ಪೇರೆಂಟ್ಸ್ ಏನು ಬೇಡ ಅಂತಾರ? ಬೇಡ ಅಂತಾರೆ. ಯಾಕೆ ಬೇಡ ಅಂತಾರೆ? ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ರಿಲಿಜಿಯನ್ಸ್ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವೆಲ್ಲ ಒಂದೇ ಹೇಳಿದ್ರ ಎಲ್ಲ ನೋಡಿ ವೈಟ್ ಮ್ಯಾಚ್ ಎಲ್ಲ ಚೆನ್ನಾಗಿದೆ ಆಗ್ತದೆ ಅಂದ್ರೆ ಏನಂದ್ರೆ? ಇದೆಲ್ಲ ಕೇಳಿಲ್ಲ. ಬೇರೆ ಕ್ಯಾಸ್ಟ್ ಅವರು ಬೇಡ, ನಮ್ಮ ರಿಲಿಜಿಯನ್ ಅಲ್ಲ ಅಂತ ಎಲ್ಲ ಹೇಳಿದರು. ಈಗ ಮದುವೆ ವಿಚಾರ ಗೊತ್ತಾಯ್ತಾ ಮನೆಯಲ್ಲಿ? ಇನ್ನೂ ಇಲ್ಲ. ಯಾರು ವಿರೋಧ ವ್ಯಕ್ತಪಡಿಸಿದ್ರೆ ಏನು ಮಾಡ್ತಾರೆ? ವಿರೋಧ ಪಡಿಸಿದ್ರು ನನಗೆ ಅವನೇ ಬೇಕು, ನಾನು ಅವನ ಜೊತೆನೇ ಇರ್ತೀನಿ, ಅವನ ಜೊತೆ ಹ್ಯಾಪಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇನ್ನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಉಂಟಾದ ಪ್ರೀತಿ ಇಬ್ಬರು ಸಪ್ತಪದಿ ತುಳಿಯುವ ಹಾಗೆ ಆಗಿದೆ. ಆದರೆ ನಜ್ಮಾ ಅನ್ಯ ಧರ್ಮೀಯಳಾದ ಕಾರಣ ಈಗ ಈ ನವ ಜೋಡಿಗೆ ಭಯ ಬಂದಿದೆ. ಇದರಿಂದ ತಮಗೆ ಸೂಕ್ತ ರಕ್ಷಣೆ ನೀಡುವಂತೆ ನವ ಜೋಡಿ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಮೊರೆ ಹೋಗಿದ್ದಾರೆ. ಇದೀಗ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ನಜ್ಮಾ ಹೇಳಿಕೆಯನ್ನು ದಾಖಲಿಸಿಕೊಂಡು ಆಕೆಯ ಇಷ್ಟದಂತೆ ಆಕೆಯ ಪತಿಯ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾರೆ. ನಂದು ಬಂದು ಪೋಷೆಟ್ಟಹಳ್ಳಿ ಪಕ್ಕದಲ್ಲಿ ಆ್ಯಪ್ಲಹಳ್ಳಿ ವಿಲೇಜು. ನಾನು ಹಿಂಗೆ ಟೈಟಾನ್ ಕಂಪ್ನಿಯಲ್ಲಿ ವೇಕೆನ್ಸಿ ಬಂತು, ಈ ಕೋರ್ಸ್ ಅಂದ್ಬಿಟ್ಟು ಡಿಪ್ಲೊಮಾ ಇದರಲ್ಲಿ ನಾನು ಜಾಯ್ನ್ ಆಗಿದ್ದು ಒಂದು 2-3 ಮಂತ್ಸ್ಗೇನೋ ಇವ್ರು ಪರಿಚಯ ಆದರು. ಅದೇ ಒಂದೇ ಡಿಪಾರ್ಟ್ಮೆಂಟೇ, ಬಟ್ ಪರಿಚಯ ಇರಲಿಲ್ಲ ಅಷ್ಟು. ಮತ್ತು ಪರಿಚಯ ಆದಾಗ ನಾನು ಅಂದರೆ ಡಿಪಾರ್ಟ್ಮೆಂಟ್ ವೈಸು ಅಂದರೆ ವೀಕ್ಲಿ 1 ದಿನ ಮಾತ್ರ ಸ್ಟಡಿ ಅಂದ್ಬಿಟ್ಟು ಅಲರ್ಟ್ ಮಾಡ್ತಿದ್ರು. ಆವಾಗ ನಾವೇನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಮತ್ತು ಇನ್ನು ಮಿಕ್ಕಿದ್ದು ಒಂದು 5 ಡೇಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ವರ್ಕ್ ಮಾಡೋಕ್ಕೆ ವರ್ಕ್ ಸೆಕ್ಷನ್ಗೆಲ್ಲ ಕಳಿಸ್ತಿದ್ರು. ನಮ್ಮ ಬಂದು ಮೆಟಲ್ ಸೆಕ್ಷನೆಲ್ಲ ವರ್ಕ್ ಮಾಡ್ತಿದ್ದೆ. ಇವ್ರು ಆ ಟೈಮಲ್ಲಿ ಅದೇ ಬಂದು ನನ್ನ ನೋಡಿ ಮಾತಾಡ್ತಿದ್ರು. ನಾನು ಜಸ್ಟ್ ಫ್ರೆಂಡಾಗೆ ಮಾತಾಡ್ತಿದ್ದೆ, ಇವರು ಜಸ್ಟ್ ಫ್ರೆಂಡಾಗೆ ಆಗ್ತಾನೆ ಪರಿಚಯ ಆಗಿದ್ರು. ಓಕೆ, ಚೆನ್ನಾಗಿ ಒಂದು ಗುಡ್ ಫ್ರೆಂಡ್ ಥರ ಇದ್ವಿ. ಅದೇ ಹಿಂಗೆ ಬರ್ತಾ ಅದೇ ಕ್ಯಾರೆಕ್ಟರ್ ವೈಸ್ ನನಗೂ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು, ನನ್ನ ಕ್ಯಾರೆಕ್ಟರ್ ಅವ್ರು ಇಷ್ಟಪಟ್ಟರು. ಮೊದಲು ಅವರು ನೀನಂದರೆ ಇಷ್ಟ, ಹಿಂಗೆ ಮದುವೆ ಮಾಡ್ಕೊಬೇಕು ಅಂದ್ಕೊತೀನಿ, ನಿನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ನನಗೆ, ಏನು ನೀನು ಒಪ್ಪಿಗೆ ಅಂತ ಕೇಳಿದ್ರು. ನಾನೊಂದು ಟೈಮ್ ತೊಗೊಂಡೆ, ಯಾಕಂತಂದರೆ ಇವ್ರು ಬಂದು ರಿಲಿಜನ್ ಬೇರೆ, ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದೆ. ನಾನು ಯೋಚನೆ ಮಾಡಿದ್ದೇನೆಂತಂದರೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನನಗೆ ಅಂತ ಫೈನಲೈಸ್ ಆಗಿ ನಾವೇನು ತಪ್ಪು ಮಾಡಿಲ್ಲ, ನನ್ನ ತಂದೆ ತಾಯಿಗೆ ತಿಳಿಸಿ ನಾನು ಈ ವಿಚಾರನ ಇದು ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡೆ. ನನ್ನ ತಂದೆ ತಾಯಿಗೆ ಹೇಳ್ಬಿಟ್ಟೆ ನಾನು ಇದು ಮಾಡಬೇಕು, ನಾನು ಅವ್ರಿಗೆ ಹೇಳ್ದಿರೋ ಏನೋ ನೋವು ಕೊಡದೆ ನಾನು ಹೊರಟೋಗಿ ಅವ್ರಿಗೆ ಇಲ್ದಿದ್ದೆ ನೋವು ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿದ್ದು. ಅವ್ರಿಗೆ ಈಗಲೂ ತಿಳಿಸಿದ್ದೀನಿ, ಅವ್ರಿಗೆ ತಿಳಿಸ್ಬಿಟ್ಟೇ ನಾನು ಇವತ್ತಿಗೆ ನಿರ್ಧಾರ ತೊಗೊಂಡು ಮದುವೆ ಆಗಿದ್ದೀನಿ ಸರ್. ಈಗ ಅವ್ರ ಮನೇಲಿ ಏನಂತೆ ಸರ್? ಅವ್ರ ಮನೇಲಿ ಮುಂಚೆನೇ ನನ್ನ ವಿಷಯ ಗೊತ್ತಾಗಿ ಇವ್ರಿಗೆಲ್ಲ ಹೊಡೆದು ಬೈದು ಏನಕ್ಕೆ ಇವೆಲ್ಲ ಬೇಕು ಅಂದರೆ ಅದು ಹೊಡೆದ್ರು. ಬಟ್ ಅವಾಗ ಇಷ್ಟದಿಂದ ಅವ್ರು ನನ್ನೇನು ಮಾತಾಡಿಲ್ಲ. ಬಟ್ ಇವ್ರಿಗೆ ಮಾತ್ರ ಟಾರ್ಚರ್ ಕೊಡ್ತಿದ್ರು, ಕೆಲ್ಸಕ್ಕೆ ಕಳಿಸ್ದೆ, ಹಿಂಗೆಲ್ಲ ನೀನು ಮಾಡೋದು ತಪ್ಪು, ಏನಕ್ಕೆ ಮಾತಾಡ್ತೀಯ ಅಂದರೆ ಇವರು ನನ್ನ ಬರ್ಡೇ ದಿನಗಳೆಲ್ಲ ನನ್ನ ಬರ್ತಿದ್ರು ಜೊತೆಯಲ್ಲಿ. ನಾನು ಇವ್ರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಅದೆಲ್ಲ ಪಬ್ಲಿಕ್ ಆಗಿದೆ, ಫೋಟೋಸ್ ಎಲ್ಲ ಯಾರೋ ಕಳಿಸ್ತಿದ್ದೆ, ಅವ್ರ ಫ್ಯಾಮಿಲಿಗೆ ಹೋಗಿದೆ ಫೋಟೋಸು. ಅದನ್ನು ನೋಡಿಬಿಟ್ಟು ಅದು ಹಿಂಗೆ ಹೊಡೆದು ಹಿಂಗೆಲ್ಲ ಏನಕ್ಕೆ ಮಾಡ್ತೀಯಾ ಅಂದ್ಬಿಟ್ಟು ಕೆಲಸ ಬಿಡಿಸಿದ್ರು. ಮತ್ತು ರೀಸೆಂಟಾಗಿ ಅವ್ರ ಅಮ್ಮವರು ಅದೇ ಇದು ಮತ್ತು ಇನ್ನು ಇವರು ರೀಸೆಂಟಾಗಿ ಅವ್ರಿಗೆ ಹುಷಾರಿಲ್ದಾಗಿದ್ದಕ್ಕೆ ತುಂಬ ಅಂದರೆ ಸ್ವಲ್ಪ ಸೀರಿಯಸ್ ಥರನೇ ಆಯಿತು. ಅಡ್ಮಿಟ್ ಮಾಡಿದರು ಜೀವನ್ ಹಾಸ್ಪಿಟ್ಲಲ್ಲಿ. ಮತ್ತು ಇವರು ಅದೇ ಹೇಳಿದ್ದಾರೆ, ನನಗೆ ಈ ಥರ ಮನೇಲಿ ಇದ್ದು ನನಗೆ ಆಗ್ತಿಲ್ಲ, ನಾನು ವರ್ಕ್ಗೆ ಹೋಗ್ತೀನಿ, ಮನೇಲಿ ಇದ್ದು ನಾನು ಮೆಂಟಲಿ ವೀಕ್ ಆಗ್ತಿದ್ದೀನಿ, ನಾನು ಹೊರಡ್ತೀನಿ ಅಂದಾಗ ಅವ್ರ ಅಮ್ಮ ಏನೋ ಆಣೆ ಮಾಡಿಸ್ಕೊಂಡ್ರಂತೆ. ಸರಿ ಆಯಿತು ಹೋಗಮ್ಮ, ನೀನು
ಈ ಥರ ಮಾತಾಡಬಾರ್ದು, ಯಾರ ಜೊತೆ ಸೇರಬಾರ್ದು ಅನ್ನೋದ್ರೆ ಹೋಗು ಅಂದ್ರೆ. ಬಟ್ ಇವ್ರ ಮನಸ್ಸಲ್ಲಿ ನಾನು ನನ್ನ ಮದುವೆ ಆಗಬೇಕು ಅಂತ ತುಂಬಾ ಇದೆ. ಆ ಒಂದು ನೆಪ ಇಟ್ಕೊಂಡು ಮತ್ತೆ ಕಂಪ್ನಿಗೆ ಬಂದರು. ನಾವು ಮನಸ್ಫೂರ್ತಿಯಾಗಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನು ಇದೊಂದು ನಿರ್ಧಾರ ತೊಗೊಂಡಿಲ್ಲ. ನಾನು ಮನಸ್ಫೂರ್ತಿಯಾಗಿ ಇವ್ರ ಜೊತೆ ಚೆನ್ನಾಗಿರಬೇಕು, ನಾನು ಲೈಫ್ನ ಲೀಡ್ ಮಾಡ್ತೀನಿ ಚೆನ್ನಾಗಿ ಅಂತ ಹೋಪಿಂದ ಇವತ್ತು ನಾನು ಬೆಳಗ್ಗೆ ಇವ್ರನ್ನ ಮದುವೆ ಆಗಿದ್ದೀನಿ. ಬಟ್ ಈಗ ಅವ್ರ ಮನೆಯವರು ವಿರೋಧ ಮಾಡ್ತಿದ್ರಲ್ಲ, ಏನು ಹೇಳ್ತೀರಿ? ಸರ್, ವಿರೋಧ ಮಾಡಿದ್ರು ನಾನು ಒಂದೇ ಹೇಳೋದು ಅವ್ರಿಗೆ, ಫ್ಯಾಮಿಲಿಯವ್ರಿಗೆಲ್ಲ. ನಾನು ಅವ್ರಿಗೆ ಅಂತಲ್ಲ, ಎಲ್ಲ ಕುಟುಂಬಕ್ಕೆ ಒಂದೇ ಮಾತು ಹೇಳ್ತೀನಿ. ಪ್ರೀತಿ ಯಾವುದು ಬೇಕು ಅಂತ ಯಾರೂ ಮಾಡಲ್ಲ. ಪ್ರೀತಿ ಅನ್ನೋದು ಆಕಸ್ಮಿಕವಾಗಿ ಬಂದುಬಿಡುತ್ತೆ. ಅದು ಯಾವ ಥರ ಅಂದರೆ ಕ್ಯಾಸ್ಟ್ ನೋಡಿ ಇಷ್ಟಪಡೋದು. ಯಾಕಂದರೆ ಇವಾಗ ನಾರ್ಮಲಾಗಿ ಯಾರನ್ನೇ ಆಗಲಿ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಕೇಳೋಕ್ಕಾಗಲ್ಲ. ಆ ಥರ ಒಂದು ಪ್ರೀತಿ ಹುಟ್ಬಿಡುತ್ತೆ. ಪ್ರೀತಿ ಹುಟ್ಟಿದಾಗ ಮತ್ತು ಅವ್ರ ಬಿಹೇವಿಯರು, ಅವ್ರ ಕ್ಯಾರೆಕ್ಟರ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನನಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಯಿತು. ಅವ್ರು ಬಂದು ವಿರೋಧ ಮಾಡಿದ್ರು ನಾನು ಈ ಹುಡುಗಿನೇ ಬೇಕು, ಈ ಹುಡುಗಿ ಜೊತೆನೇ ಇರ್ತೀನಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು. ಈಗ ಪೊಲೀಸ್ ಅವ್ರಿಗೆ ಯಾವ ರೀತಿ ರಿಕ್ವೆಸ್ಟ್? ಸರ್, ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಗೆ ನ್ಯಾಯ ಕೊಡಿ ಅಂತೇಳಿ. ಅದೇ ಸರ್, ಅವರು ಸರಿ ಆಯಿತು ಅಂತ ಒಪ್ಕೊಂಡಿದ್ದಾನೆ. ನಮಗೊಂಚೂರು, ಯಾಕಂದರೆ ಇವ್ರ ಕಡೆಯಿಂದ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು, ಬೆದರಿಕೆ ಅನ್ನೋದು ಆಗಬಾರ್ದು. ಅದರಿಂದ ನಮಗೆ ನ್ಯಾಯ ಕೊಡಿ, ನನಗೊಂದು ದಾರಿ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಂತರ್ಧರ್ಮೀಯ ಪ್ರೇಮ ವಿವಾಹದ ಸೂಕ್ಷ್ಮತೆಯನ್ನು ಅರಿತ ಪೊಲೀಸರು ಎರಡೂ ಕಡೆಯ ಪೋಷಕರನ್ನ ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿದ್ದು, ನಜ್ಮಾ ಹೇಳಿಕೆಯಂತೆ ಆಕೆಗೆ ಕಾನೂನು ರಕ್ಷಣೆಯನ್ನು ನೀಡಿ ಆಕೆಯ ಪ್ರಿಯಕರ ಹಾಗೂ ಪತಿ ಹರೀಶ್ ಬಾಬು ಜೊತೆ ಕಳುಹಿಸಿಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.